ನಿಲ್ದಾಣದ ಬಳಿ ಗುರುವಾರ ಸಂಜೆ ಬೆಚ್ಚಿ ಬೀಳಿಸುವಂತಹ ಘಟನೆ ನಡೆದಿದೆ. ಬಸ್ಗಾಗಿ ಕಾಯ್ತಾ ಇದ್ದ ಯುವತಿಯನ್ನ ಯುವಕನೊಬ್ಬ ಬರ್ಬರವಾಗಿ ಚಾಕುವಿನಿಂದ ಹತ್ಯೆ ಮಾಡಿ ಎಸ್ಕೇಪ್ ಆಗಿದ್ದಾನೆ. ಇನ್ನು ಸಾವನ್ನಪ್ಪಿದ ಯುವತಿಯನ್ನ ಬಂಟ್ವಾಳ ತಾಲೂಕಿನ ಕಕ್ಕೇಪದು ನಿವಾಸಿ 25 ವರ್ಷದ ಲಾವಣ್ಯ ಅಂತ ಗುರುತಿಸಲಾಗಿದೆ. ಲಾವಣ್ಯ ಕಲ್ಲಡ್ಕದ ಖಾಸಗಿ ನರ್ಸಿಂಗ್ ಹೋಮ್ನಲ್ಲಿ ಕೆಲಸ ಮಾಡ್ತಾ ಇದ್ರು ಎನ್ನಲಾಗಿದೆ. ಸ್ಥಳದಲ್ಲಿದ್ದಂತಹ ಪ್ರತ್ಯಕ್ಷದರ್ಶಿಗಳ ಪ್ರಕಾರ ಲಾವಣ್ಯ ಸಂಜೆ ಕೆಲಸ ಮುಗಿಸಿ ಮನೆಗೆ ಹೋಗೋದಕ್ಕೆ ಅಂತ ಬಿಸಿ ರೋಡು ಬಸ್ ನಿಲ್ದಾಣದಲ್ಲಿ ಬಸ್ಗಾಗಿ ಕಾಯ್ತಾ ಇದ್ರು. ಈ ವೇಳೆ ಹೊಂಚು ಹಾಕಿ ಕೂತಿದ್ದಂತಹ ಯುವಕ ಏಕಾಏಕಿ ತನ್ನ ಬ್ಯಾಗ್ನಿಂದ ಹರಿತವಾದ ಚಾಕನ್ನ ಹೊರಗೆ ತೆಗೆದಿದ್ದಾನೆ. ಇದನ್ನ ಗಮನಿಸಿದ ಲಾವಣ್ಯ ಅವರು ಅಪಾಯದ ಮುನ್ಸೂಚನೆಯನ್ನ ಅರಿತು ಪ್ರಾಣ ಭಯದಿಂದ ಬಸ್ ನಿಲ್ದಾಣದಲ್ಲಿ ಓಡಿ ಹೋಗಿ ತಪ್ಪಿಸಿಕೊಳ್ಳುವುದಕ್ಕೆ ಯತ್ನಿಸಿದ್ದಾರೆ. ಆದರೆ ಬೆನ್ನು ಬಿಡದ ಆರೋಪಿ ಲಾವಣ್ಯ ಅವರನ್ನ ತಡೆದು ನಿಲ್ಲಿಸಿ ಚಾಕುವಿನಿಂದ ಮನ ಬಂದಂತೆ ಇರ್ತಿದ್ದಾನೆ. ರಕ್ತದ ಮಡುವಿನಲ್ಲಿ ಕೆಡವಿ ಸ್ಥಳದಿಂದ ಎಸ್ಕೇಪ್ ಆಗಿದ್ದಾನೆ. ಘಟನಾ ಸ್ಥಳಕ್ಕೆ ಭೇಟಿ ನೀಡಿ ಮಾತನಾಡಿದ ಎಸ್ಪಿ ಅರುಣ್ ಕುಮಾರ್, ಯುವತಿ ಬಸ್ಗಾಗಿ ಕಾಯ್ತಿದ್ದಾಗ ಅಪರಿಚಿತ ಯುವಕನೊಬ್ಬ ಚಾಕುವಿನಿಂದ ಹಲ್ಲೆ ನಡೆಸಿ ಪರಾರಿಯಾಗಿದ್ದಾನೆ. ಸ್ಥಳೀಯರು ತಕ್ಷಣವೇ ಆಕೆಯನ್ನ ಆಸ್ಪತ್ರೆಗೆ ದಾಖಲಿಸಿದ್ದು ಆಕೆ ಅಷ್ಟರಲ್ಲಿ ಸಾವನ್ನಪ್ಪಿದ್ದಾರೆ ಅಂತ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಇನ್ನು ಆರೋಪಿ ಯಾರು ಮತ್ತು ಆತನ ಹಿನ್ನೆಲೆ ಏನು ಅನ್ನೋದರ ಬಗ್ಗೆ ಪತ್ತೆಗಾಗಿ ಪೊಲೀಸರ ವಿಶೇಷ ತಂಡವನ್ನ ರಚಿಸಲಾಗಿದ್ದು ಶೀಘ್ರದಲ್ಲೇ ಆತನನ್ನ ಬಂಧಿಸಲಾಗುವುದು ಅಂತ ಎಸ್ಪಿ ತಿಳಿಸಿದ್ರು. ಬಂಟ್ವಾಳ ನಗರ ಪೊಲೀಸ್ ಠಾಣೆಯಲ್ಲಿ ಈ ಬಗ್ಗೆ ಪ್ರಕರಣ ದಾಖಲಾಗಿದೆ. 10 ನಿಮಿಷ ಹಿಂದೆ ಬಂಟ್ವಾಲ್ ಟೌನ್ ಪೊಲೀಸ್ ಸ್ಟೇಷನ್ ವ್ಯಾಪ್ತಿನಲ್ಲಿರುವ ಬಂಟ್ವಾಲ್ KSRTC ಬಸ್ ಸ್ಟ್ಯಾಂಡ್ನಲ್ಲಿ ಒಂದು ಹುಡುಗಿ, ಒಂದು 25 ವರ್ಷದ ಒಳಗೆ ಇರುವ ಒಂದು ಹುಡುಗಿ ಯಾರೋ ಬಸ್ಸಿಗೋಸ್ಕರ ಕಾಯ್ತಿರುವಾಗ ಯಾರೋ ಒಬ್ಬ ಹುಡುಗ ಬಂದು ಅವರಿಗೆ ಚಾಕುವಿಂದ ಹಲ್ಲೆ ಮಾಡಿ ಹೋಗಿರ್ತಾನೆ ಎಂದು ಮಾಹಿತಿ ಬಂದಿದೆ. ತಕ್ಷಣ ಇಲ್ಲಿ ಇದ್ದವರು ಅವರು ಗೌರ್ಮೆಂಟ್ ಹಾಸ್ಪಿಟಲ್ಗೆ ಅವರನ್ನು ಅಡ್ಮಿಟ್ ಮಾಡಿದ್ದಾರೆ. ಹೀಗೆ ಯಾರು ಹುಡುಗಿ ಮತ್ತು ಅದು ಆರೋಪಿ ಯಾರೆಂದು ಬೇಗ ವೆರಿಫೈ ಮಾಡಲಿಕ್ಕೆ ವಿಶೇಷ ತಂಡಗಳನ್ನು ನೇಮಿಸಿ ಈಗ ಬೇಗ ಪ್ರಕ್ರಿಯೆಯನ್ನು ಮಾಡಲಾಗಿದೆ. ಸರ್, ಕಂಡೀಷನ್ ಅವರು ಕ್ರಿಟಿಕಲ್ ಆಗಿ ಇದ್ದಾರೆ ಎಂದು ಹೇಳ್ತಾ ಇದ್ರು. ಅದನ್ನು ವೆರಿಫೈ ಮಾಡಿ ನಾವು ಮತ್ತೆ ಅಪ್ಡೇಟ್ ಕೊಡ್ತೀವಿ. ಇದರ ಮಧ್ಯೆ ಆರೋಪಿಯ ಬಗ್ಗೆ ಪೊಲೀಸರಿಗೆ ಮಾಹಿತಿ ಲಭ್ಯವಾಗಿದೆ ಎನ್ನಲಾಗಿದೆ. ಒಂದು ಕಡೆ ಪೊಲೀಸರು 2 ಪ್ರತ್ಯೇಕ ತಂಡಗಳನ್ನು ರಚಿಸಿ ಆರೋಪಿ ಪತ್ತೆಗಾಗಿ ಹುಡುಕಾಟ ಆರಂಭಿಸಿದ್ರೆ ಇತ್ತ ಆತನ ಬಗ್ಗೆ ಮಾಹಿತಿ ಲಭ್ಯ ಆಗಿದೆ. ಕೊಲೆ ಮಾಡಿದ ಆರೋಪಿ ಬೆಳ್ತಂಗಡಿ ತಾಲೂಕಿನ ಒಡಿನಾಳ ಗ್ರಾಮದ ಪುರುಷೋತ್ತಮ ಗೌಡ ಅವರ ಮಗ ಚೇತನ್ ಗೌಡ ಅನ್ನೋದು ಗೊತ್ತಾಗಿದೆ. ಈತ ಕೊಲೆಯಾದ ಯುವತಿಯ ದೂರದ ಸಂಬಂಧಿಯಾಗಿದ್ದು ಆಕೆಯನ್ನ ಏಕಪಕ್ಷೀಯವಾಗಿ ಪ್ರೀತಿಸ್ತಾ ಇದ್ದ ಅನ್ನೋ ಮಾಹಿತಿ ಲಭ್ಯ ಆಗಿದೆ. ಸದ್ಯ ಆರೋಪಿಗಾಗಿ ಪೊಲೀಸರು ಹುಡುಕಾಟ ನಡೆಸಿದ್ದಾರೆ. ಆತನ ಬಂಧನದ ಬಳಿಕ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇನ್ನಷ್ಟು ಮಾಹಿತಿ ಲಭ್ಯವಾಗಬೇಕಾಗಿದೆ.